ಅಯ್ಯೋ ಪ್ರಶಾಂತ್, ನೀನಾ? ಬಾಪ. ಇಷ್ಟೊತ್ನಲ್ಲಿ ಇಲ್ಲೇನಪ್ಪ? ಅಮ್ಮ. ಅಯ್ಯಯ್ಯೋ, ಇದೇನ್ ಪ್ರಶಾಂತ್ ಅವರೇ, ಕೈ ಗಾಯ ಆಗಿದೆ? ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಹಾಗೇನು ಇಲ್ಲಪ್ಪ, ರಕ್ತ ಹೋಗ್ತಿದೆ. ಮೊದ್ಲು ಕೈಗೇನಾಯ್ತು ಅಂತ ಹೇಳು. ಬೈಕಲ್ಲಿ ಬರ್ಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದು ಹೋದೆ. ಕಲ್ ಚುಚ್ಚಿತು. ನೇರವಾಗಿ ಮನೆಗೆ ಹೋಗೋಣ ಅನ್ಕೊಂಡೆ. ಇದು ನಮ್ಮನೆ ಹಾಗೆ ಅಲ್ವಾ, ಅದಕ್ಕೆ ಫಸ್ಟ್ ಏಡ್ ಮಾಡ್ಕೊಳ್ಳೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಪಾರ್ವತಿ, ನೀನ್ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಪ್ರಶಾಂತ್, ಈ ಕಡೆ ಬಾ. ನಡಿಯಪ್ಪ, ಕೂತ್ಕೋ. ನಿಧಾನಕ್ ಬಾ. ರೀ, ನಮ್ ಪ್ರಶಾಂತ್ ಅವ್ರು ಬಂದಿದ್ದಾರೆ ರೀ. ಕೈಯಲ್ಲೇನೋ ಗಾಯ ಆದಾಗಿದೆ. ಗಾಯ ಆಗಿದೆಯಾ? ಸ್ವಲ್ಪ ಸಹಿಸ್ಕೊಳಪ್ಪ, ಕಮ್ಮಿ ಆಗೋಗುತ್ತೆ. ಶಿವರಾಜು, ಈ ಆಯಿಂಟ್ಮೆಂಟ್ ಹಚ್ಚಪ್ಪ. ಮಾವಯ್ಯ, ಕೂತ್ಕೊಳ್ಳಪ್ಪ, ಕೂತ್ಕೋ. ಏನಾಯ್ತಪ್ಪ ಪ್ರಶಾಂತ್? ಅದು ಬೈಕ್ ಸ್ಕಿಡ್ ಆಗಿ ಬಿದ್ದೋದೆ ಮಾವಯ್ಯ. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯಿತು ಅಂತ ಅನ್ಸುತ್ತೆ. ಹಾಗೆಲ್ಲ ಯಾಕಪ್ಪ ಹೇಳ್ತ್ಯಾ? ನೀನು ನಮ್ಮ ಅಳಿಯ ಆಗೋನು, ನಿನ್ನಿಂದ ನಮ್ಗೇನ್ ತೊಂದರೆ ಆಗುತ್ತೆ? ಮನೇಲಿ ಎಲ್ಲರೂ ಇದ್ದಾರೆ, ಆ ರಾಜಲಕ್ಷ್ಮಿನ ಬಿಟ್ಟು. ಅದು ಸರಿ, ಅವಳು ಅಲ್ಲಿದ್ದ ಮೇಲೆ ಇಲ್ಲಿ ಹೇಗೆ ತಾನೇ ಇರ್ತಾಳೆ? ಅಲ್ಲ ಪ್ರಶಾಂತ್ ಅವರೇ, ನಿಮ್ಮ ಅಪ್ಪ ಅಮ್ಮನ ಜೊತೆ ಬೆಳಿಗ್ಗೆ ಮನೆಗೆ ಬಂದಿದ್ರಂತೆ. ನಾವು ಬರೋದಕ್ಕೆ ಮುಂಚೆನೆ ಫೋನ್ ಬಂತು ಅಂತ ಹೊರಟೋದ್ರಂತಲ್ಲ, ಯಾಕೆ? ಅದು ಅತ್ತೆ, ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು. ಒನ್ ಡೇ ಬಿಫೋರ್ ಬರೋದಕ್ಕೆ ಹೇಳಿದ್ದ. ಹೋಗಿಲ್ಲ ಅಂತ ಫೋನ್ ಮಾಡಿ ತುಂಬ ಕೂಗಾಡ್ದ. ಆ ಅವಸರದಲ್ಲಿ ಬೇಗ ಹೊರಟೋದೆ ಅಷ್ಟೇ. ಈಗ ಅಲ್ಲಿಂದ ಬರಬೇಕಾದ್ರೆ ಹೀಗಾಯ್ತು ನೋಡಿ. ರಾತ್ರಿ ಹೊತ್ತು ಪ್ರಯಾಣ ಯಾಕಪ್ಪ? ಅದು ಬೈಕಲ್ಲಿ, ಅಲ್ಲೇ ಉಳ್ಕೋಬೇಕಿತ್ತು. ಅದು ಅಲ್ಲೇ ಇರೋಣ ಅಂತ ಅನ್ಕೊಂಡೆ ಮಾವ. ಆದರೆ ಅಪ್ಪ ಅಮ್ಮ ಕಾಯ್ತಾ ಇರ್ತಾರಲ್ವಾ, ಅದಕ್ಕೆ ಹೊರಟು ಬಂದೆ. ಎಲ್ಲ ವಿಷಯನೂ ಮಾತಾಡ್ತಾ ಇದ್ದಾರೆ, ಆದರೆ ರಾಜಲಕ್ಷ್ಮಿ ಬಗ್ಗೆ ಮಾತ್ರ ಒಬ್ಬರು ಮಾತಾಡ್ತಾ ಇಲ್ಲ. ಪ್ರಯೋಜನ ಇಲ್ಲ, ನಾನೇ ಅವಳ ಬಗ್ಗೆ ಮಾತಾಡಬೇಕು. ಅತ್ತೆ ಅವರೇ, ರಾಜಲಕ್ಷ್ಮಿ ಕಾಣಿಸ್ತಿಲ್ವಲ್ಲ? ನಿದ್ದೆ ಮಾಡಿದಾಳೆ ಅನ್ಸುತ್ತೆ. ಹೌದು, ಇವಳಲ್ಲಿ ಎಲ್ರೂ ಬಂದಿದ್ದಾರೆ, ಅವಳೇ ಬಂದಿಲ್ಲ. ಪಾಪ ಆ ಹುಡುಗನ್ ನೋಡಿ, ಅಷ್ಟು ಗಾಯ ಆದ್ರೂ ರಾಜಲಕ್ಷ್ಮಿ ಬಂದಿಲ್ಲ ಅಂತ ಹುಡುಕ್ತಿದ್ದಾನೆ. ಮನೇಲಿಲ್ಲ ಅಂದಮೇಲೆ ಹೇಗೆ ಬರ್ತಾಳೆ ಬಿಡಿ. ಪಾಪ ನಿದ್ದೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ. ಅಯ್ಯೋ, ಎಷ್ಟೇ ನಿದ್ದೆಲಿದ್ರು ನೀನ್ ಮದ್ವೆ ಆಗೋನಲ್ವಾ? ನೀನ್ ಬಂದಿದ್ಯ ಅಂದ್ರೆ ಬರ್ಬೇಕಲ್ವಾ? ಪಾರ್ವತಿ, ಹೋಗ್ ರಾಜಲಕ್ಷ್ಮಿ ಕರ್ಕೊಂಬಾ. ಸರಿ ಅತ್ತೆ. ರಾಜಲಕ್ಷ್ಮಿ, ಮನೇಲಿ ಎಲ್ಲರೂ ನಿನ್ನ ನನ್ನ ಹೆಂಡತಿ ಆಗೋಳು ಅಂತ ಅನ್ಕೊಂತಿದ್ರೆ, ನೀನು ಮಾತ್ರ ಆ ಕೋಚ್ಗೆ ಸೇವೆ ಮಾಡ್ತಾ ಆಸ್ಪತ್ರೆಯಲ್ಲಿದೆಯಾ. ಈಗ ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮನೇಲಿ ಬೆಂಕಿ ಹತ್ಕೊಳ್ಳುತ್ತೆ. ನೀನಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಿನ್ನ ವಿಷಯ ಮತ್ತು ಅವನ ವಿಷಯನ ನಿಮ್ಮನೆಯವರೇ ನೋಡ್ಕೋತಾರೆ. ಅವಳಿಲ್ಲಿಲ್ಲ, ಬರೋದಿಲ್ಲ. ಪಾಪ ಅನವಶ್ಯಕವಾಗಿ ಮನೆ ತುಂಬ ಹುಡುಕ್ತಿದ್ದಾರೆ. ಮನೇಲಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲಿಗೆ ಹೋಗಿದ್ದಾಳೆ ಅನ್ನೋ ಪ್ರಶ್ನೆ ಬರುತ್ತೆ. ಉತ್ತರನ ನಾನೇ ಕೊಡಬೇಕು. ಸಾಧ್ಯ ಆದರೆ ಜೊತೆಗೆ ಇದ್ದು ಕರ್ಕೊಂಡು ಹೋಗಿ ತೋರಿಸ್ಬೇಕು. ರಾಜಲಕ್ಷ್ಮಿ, ನನಗೆ ಮೋಸ ಮಾಡಬೇಕು ಅನ್ಕೊಂತೀಯ? ಇವತ್ತು ನಿನ್ನ ಕತೆ ಮುಗೀತು ಕಣೆ. ಯಾಕೆ ರಾಜಲಕ್ಷ್ಮಿ ಇನ್ನೂ ಬಂದಿಲ್ಲ? ಮನೇಲಿದ್ದರೆ ತಾನೇ ಬರೋದು. ಏನಂದ್ಯಪ್ಪ? ಅದೇ ಎಚ್ಚರ ಆಗಿಲ್ವೇನೋ ಅಂತ ಅಂದೆ ಮಾವ. ಪಾರ್ವತಿ, ನೀನ್ ಒಬ್ಳೇ ಬಂದಿದ್ಯಾ? ರಾಜಲಕ್ಷ್ಮಿಯಲ್ಲಿ
ಅಲ್ಲಿಲ್ಲ ಅತ್ತೆ. ಇಲ್ಲ ಅಂದ್ರೆ ಹೇಗಮ್ಮ? ಮನೇಲಿ ತಾನೇ ಇರ್ತಾಳೆ. ನೋಡು, ಆದ್ಯನು ಬಂದ್ಲು. ರಾಜಿ ಎಲ್ಲಮ್ಮ? ಇನ್ನೆಲ್ಲ ರಾಜಲಕ್ಷ್ಮಿ, ಅವಳು ಬಂದೆ. ಇಲ್ಲೇ ಇದ್ದಾಳೆ. ಇಲ್ಲ ಅಂತ ಹೇಳ್ದೆ. ಅಲ್ಲಿದ್ಲು ಅಲ್ವಾ? ಇಲ್ಲಿಗೆ ಹೇಗೆ ಬಂದ್ಲು? ಬಾತ್ರೂಮ್ ಅಲ್ಲಿ ಇದ್ಲು. ಸರಿ ಬಿಡಿ ರಾಜಲಕ್ಷ್ಮಿ, ಆ ಹುಡುಗನ ಕೈ ಗಾಯ ಆಗಿದೆ. ನೀನ್ ಹೋಗಿ ಬಟ್ಟೆ ಕಟ್ಟೆ. ನಾನಾ? ನೀನಲ್ದೆ ಬೇರೆ ಯಾರು ಮಾಡ್ತಾರೆ? ಹೋಗೋ. ಹೋಗ್ ಕಟ್ಟಮ್ಮ. ನನ್ನ ಕಣ್ಣಾರೆ ಅಲ್ಲಿದ್ದನ್ನು ನೋಡಿದ್ದೆ, ಆದರೆ ಇಲ್ಲಿಗೆ ಹೇಗೆ ಬಂದ್ಲು? ಶಿವರಾಜು, ನೀನ್ ಎದ್ದೇಳೋ. ನೀನು ಹೋಗೆ. ಹೋಗಮ್ಮ. ರಾಜಲಕ್ಷ್ಮಿ ಟೈಮ್ ಕರೆಕ್ಟಾಗಿ ಬರ್ದೇ ಹೋಗಿದ್ರೆ ಅಯ್ಯೋ ದೊಡ್ಡ ಜಗಳಾನೇ ಆಗ್ಬಿಡ್ತಿತ್ತು. ಅಮ್ಮ! ಅಯ್ಯೋ, ಅಯ್ಯೋ, ಸ್ವಲ್ಪ ಆರಾಮಾಗಿ ಕಟ್ಟೆ. ನಾನೇನ್ ಡಾಕ್ಟರಾ? ನನಗೆ ಹೀಗೆ ಕಟ್ಟಕ್ ಬರೋದು. ರಾಜಲಕ್ಷ್ಮಿ, ಅವನ ಮೇಲೆ ಪ್ರೀತಿ ತೋರಿಸ್ತಾ ನನ್ನ ಮೇಲೆ ದ್ವೇಷ ತೋರಿಸ್ತೀಯಾ? ನಿನಗೆ ಸರಿಯಾಗಿ ಮಾಡ್ತೀನಿ. ನಿನ್ನ ರೂಮಲ್ಲಿ ಅವನ ಫೋಟೋ ನೋಡಿದಾಗಲೇ ನನಗೆ ಅನುಮಾನ ಬಂದಿತ್ತು. ನನ್ನನ್ನು ಬೇಡ ಅಂದು ಅವನನ್ನು ಹೇಗೆ ಪ್ರೀತಿಸ್ತೀಯಾ ನಾನು ನೋಡ್ತೀನಿ. ಥ್ಯಾಂಕ್ ಯು ರಾಜಲಕ್ಷ್ಮಿ. ನೀನು ಹೋಗಿ ರೆಸ್ಟ್ ಮಾಡು, ನಾನಿನ್ನೂ ಹೊರಡ್ತೀನಿ. ಈಗಲೇ ಯಾಕಪ್ಪ? ಇಲ್ಲೇ ಇದ್ದು ಬೆಳಿಗ್ಗೆ ಹೋಗುವಂತೆ. ಇಲ್ಲ ಮಾವ, ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನಾನು ಹೋಗಲೇಬೇಕು. ಇದನ್ನು ಕೂಡ ನಿಮ್ಮನೇನೆ ಅನ್ಕೋಪ್ಪ. ಬೆಳಿಗ್ಗೆ ಹೋಗ್ಬೋದಲ್ಲ. ಪರವಾಗಿಲ್ಲ ಬಿಡಿ ಅಜ್ಜಿ. ಸರಿ, ನಾನು ಹೋಗಿ ಬರ್ತೀನಿ. ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ನಾವು ಹಾಸ್ಪಿಟ್ಲಿಂದ ಬಂದ್ಮೇಲೆ ನೀನ್ ಕಾಣಿಸ್ಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿದ್ಲು ಅಂತ. ದೇವಸ್ಥಾನದಿಂದ ಬಂದ ಮೇಲೂ ನೀನ್ ಕಾಣಿಸ್ಲಿಲ್ವಲ್ಲ? ಹಾಗೆ ಬರ್ತಾ ದಾರಿಲಿ ಫ್ರೆಂಡ್ ಹತ್ರ ಹೋಗಿದ್ಲು. ಅವಳಿಗೆ ಮಾತೆ ಬರಲ್ಲ ಅನ್ನೋ ಹಾಗೆ ನೀನೇ ಹೇಳ್ತಿದ್ಯಾ? ಯಾರು ಹೇಳಿದ್ರೆ ಏನತ್ತೆ? ರಾಜಲಕ್ಷ್ಮಿ ಬಂದಿದ್ದಾಳಲ್ವಾ, ನಡೀರಿ, ಲೇಟ್ ಆಗ್ಬಿಡುತ್ತೆ. ನನ್ಗಂತೂ ನಿದ್ದೆ ಬರ್ತಿದೆ. ಬಾ ರಾಜಲಕ್ಷ್ಮಿ. ನಡಿ ಹೋಗೋಣ, ನಡಿ. ನೀನ್ ಮಾಡಿರೋದಕ್ಕೆ ಬಿಪಿ ಬಂದು ಬಿದ್ದೋಗೋ ತರ ಇದ್ದೀನಿ. ನೋಡಿದ್ಯಾ? ಸ್ವಲ್ಪದ್ರಲ್ಲಿ ಎಷ್ಟು ದೊಡ್ಡ ಅನಾಹುತ ತಪ್ಪೋಯ್ತು. ಏನೂ ಆಗ್ಲಿಲ್ಲ ಅಲ್ವಾ? ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗ್ಲಿಲ್ಲ. ಸ್ವಲ್ಪ ಆಚೆ ಈಚೆ ಆಗಿದ್ರೆ ಇಬ್ರು ಹೇಗ್ ಸಿಗಾಕೋತಿದ್ವಿ. ನೀನ್ ಹೋಗಿ ಆ ಕೋಚ್ ಸರ್ ಹತ್ರ ಕೂತ್ಕೊಂಡಿದ್ಯಾ. ಇಲ್ಲಿ ಮನೆಯವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗ್ದೆ ನಾನ್ ಸತ್ ಹೋದೆ. ತಂಗಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಏನು ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕಾ? ಅಥವಾ ಟೆನ್ಷನ್ ಇಂದ ಸಾಯ್ಬೇಕಾ? ಈಗ್ಲೂ ಕೂಡ ದೊಡ್ಡಪ್ಪ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ನಿನ್ ಹತ್ರ ಉತ್ತರ ಇದೆಯಾ? ಅದನ್ನು ಕೂಡ ನಾನೇ ಕವರ್ ಮಾಡ್ಬೇಕಾಗ್ ಬಂತು. ಹೋಗ್ಲಿ ಬಿಡು ಆದ್ಯ, ಗಂಡಾಂತರ ತಪ್ಪು ಹೋಯ್ತು.
ಅಲ್ಲಿ ಕೋಚರ್ ಅಂತ ಪರಿಸ್ಥಿತಿಲಿರುವಾಗ ನಾನ್ ಹೇಗ್ ಬರಕ್ಕಾಗತ್ತೆ ಹೇಳು? ಅಲ್ಲಿ ನಿಮ್ ಕೋಚ್ ಸರ್ ಪರಿಸ್ಥಿತಿ ಏನಾಗಿತ್ತೋ ಏನೋ, ಇಲ್ಲಿ ನನ್ ಪರಿಸ್ಥಿತಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಸುತ್ತದಾಗಿತ್ತು. ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ಎಲ್ರು ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಿದ್ರು. ಉತ್ತರ ಹುಡ್ಕೋಕಾಗ್ದೆ ಸತ್ತು ಹೋಗ್ಬಿಟ್ಟೆ ನಾನು. ಏನೋ IAS ಇಂಟರ್ವ್ಯೂ ಬರ್ದಾಗಿತ್ತು. ಎಲ್ರ ಮಧ್ಯೆ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟ ಹಾಗೆ ಇತ್ತು. ಅಷ್ಟಕ್ಕೂ ಪ್ರಶಾಂತ್ ಇಷ್ಟೊತ್ತಲ್ಲಿ ಮನೆಗೆ ಯಾಕೆ ಬಂದ? ನನ್ನನ್ ಕೇಳ್ತಿಯಲ್ಲ ಯಾಕೆ? ಕೈಗೆ ಬಟ್ಟೆ ಕಟ್ಟಿ ಅವನು ಸೇವೆ ಮಾಡ್ದಿಯಲ್ಲ. ಏನೋ ಇಷ್ಟ ಇಲ್ಲ ಅಂದ್ರೂ ಮಾಡ್ಬೇಕಾಗ್ ಬಂತು. ಅವ್ನ್ ಬಂದಿದ್ದು ನೀನ್ ಅವನಿಗೆ ಸೇವೆ ಮಾಡಿದ್ದು ಬಿಟ್ಟಾಕು. ಸಮಯಕ್ ಸರಿಯಾಗಿ ನೀನ್ ಬರ್ದೆ ಹೋಗಿದ್ದಿದ್ರೆ ಮನೇಲಿ ನೀನ್ ಇಲ್ದೆ ಹೋದ್ರು ಇದೆಯಾ ಅಂತ ನಂಬಿಸಿದಕ್ಕೆ ಮೊದ್ಲು ನನ್ನೇ ಬೈತಿದ್ರು. ಆದ್ಯ, ನಿಂಗೂ ನನಗೂ ಇಬ್ರಿಗೂ ತೊಂದ್ರೆ ಆಗ್ದಿರೋ ಹಾಗೆ ಬಂದ್ಬಿಟ್ಟೆ ಅಲ್ವಾ? ಹೌದು, ನನಗೊಂದ್ ಅರ್ಥ ಆಗ್ಲಿಲ್ಲ. ಪ್ರಶಾಂತ್ ಬರೋ ಅಷ್ಟೊತ್ತಿಗೆ ಸರಿಯಾಗಿ ನೀನು ಮೊದ್ಲೇ ಬಂದ್ಬಿಟ್ಟೆ. ಹೆಂಗೆ? ಅವನ್ ಬರ್ತಿದ್ದಾನೆ ಅಂತ ನಿನಗ್ ಮೊದ್ಲೇ ಗೊತ್ತಿತ್ತಾ? ಪ್ರಶಾಂತ್ ಬರ್ತಾನೋ ಇಲ್ವೋ ನನಗ್ ಗೊತ್ತಿಲ್ಲ. ಮತ್ತೆ ಹೇಗ್ ಬಂದೆ? ಹಾಸ್ಪಿಟ್ಲಲ್ಲಿ ನನ್ಗೆ ಪ್ರಭಾಸ್ ಕಾಣಿಸ್ದ. ಪ್ರಭಾಸ್ ಕಾಣಿಸದ್ನಾ? ಅವನ್ ಯಾಕೆ ಬಂದ? ಅವನಿಗೇನ್ ಕೆಲ್ಸ ಅಲ್ಲಿ? ಗೊತ್ತಿಲ್ಲ ಆದ್ಯ, ಆದ್ರೆ ನಾನು ಅವನನ್ನ ನೋಡ್ದೆ. ಅವನನ್ನ ನೋಡ್ತಿದ್ದ ಹಾಗೆ ನನಗೆ ತುಂಬಾ ಭಯ ಆಗೋಯ್ತು. ಹೇಳ್ಬೇಕಾಗಿರೋನ್ಗೆ ಹೇಳಿದ್ದೀನಿ, ನೋಡ್ಬೇಕಾಗಿರೋನೆ ನೋಡಿದಾನೆ. ನೋಡೋದಿ ಅವನ ಆವೇಶನ. ಈಗ ಅವನು ನೇರವಾಗಿ ರಾಜಾರಾಮ್ ಮನೆಗೆ ಹೋಗ್ತಾನೆ ಅಷ್ಟೇ ಅಲ್ವಾ? ಹೋಗೋದ್ ಮಾತ್ರನೇ ಅಲ್ವೋ, ನನಗ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂದಿದ್ದ ನಿನ್ ಮಗಳು ಅಲ್ಲಿ ಇನ್ನೊಬ್ನಿಗೆ ಸೇವೆ ಮಾಡ್ತಿದ್ದಾಳೆ. ಇದೇನ ನಿಮ್ ಪದ್ಧತಿ, ಇದೇನ ನಿಮ್ ಕಟ್ಟುಪಾಡು ಅಂತ ದೊಡ್ಡದಾಗೆ ರಾಧ ಅಂತ ಮಾಡ್ತಾನೆ. ಆ ರಾಜಾರಾಮ್ ಮನೆ ಮುಂದೆ ಇವನ್ ಜಗಳ ಮಾಡಿದ್ರೆ ಇಡೀ ಊರಿಗೆ ವಿಷಯ ಗೊತ್ತಾಗಿ ನನಗ ಅವಮಾನ ಮಾಡಿದ ಆ ರಾಜಾರಾಮ್ ಮರ್ಯಾದೆ ಹೋಗುತ್ತೆ. ನನಗ್ ಬೇಕಾಗಿರೋದು ಅದೇ ಕಣೋ. ಅಯ್ಯಯ್ಯೋ, ಇವಾಗ ಇವನು ನನ್ನ ಸರ್ ಜೊತೆ ನೋಡಿದಾನೆ ಅಂದ್ರೆ ಅಪ್ಪನ ಮೇಲೆ ಇವನಿಗಿರೋ ದ್ವೇಷಕ್ಕೆ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಗಲಾಟೆ ಮಾಡಿಸ್ತಾನೆ. ಇನ್ನು ನಾನಿಲ್ಲೇ ಇದ್ರೆ ನನ್ನನ್ನು ಖಂಡಿತ ಸಿಕ್ಕಾಕ್ಸ್ತಾನೆ. ನನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ, ಆದ್ರೆ ಇಂಥವನಿಂದ ನಮ್ಮಪ್ಪನ ಮರ್ಯಾದೆ ಹೋಗುವಂತ ಪರಿಸ್ಥಿತಿ ಬರಬಾರ್ದು. ಐಮ್ ಸಾರಿ ಸರ್, ಮತ್ತೆ ಬರ್ತೀನಿ. ಮೇಡಮ್, ಇಲ್ಲೋಡಿ, ನಾನು ಮನೆಗೆ ಅರ್ಜೆಂಟಾಗಿ ಹೋಗ್ಬೇಕು. ನೀವು ಅಲ್ಲಿವರೆಗೂ ಸರ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದೇನು, ನೀವ್ ಇರ್ತೀನಿ ಅಂತ ಹೇಳಿದ್ರಲ್ವಾ? ಹೌದು ಹೇಳಿದ್ದೆ, ಆದ್ರೆ ಈಗ ಆಗ್ತಿಲ್ಲ. ನೀವು ಹುಷಾರಾಗಿ ನೋಡ್ಕೊಳ್ಳಿ ಪ್ಲೀಸ್. ಹಾ ಸರಿ, ಬೇಗ ಬಂದ್ಬಿಡಿ. ಬಂದ್ಬಿಡ್ತೀನಿ. ಪ್ರಭಾಸ್ನ ಅಲ್ಲಿ ನೋಡ್ತಿದ್ದ ಹಾಗೆ ನನ್ನ ಕೋಚರ್ ಜೊತೆ ನೋಡಿದ್ರೆ ಎಲ್ಲಿ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬಿಡ್ತಾನೋ ಅಂತ, ಎಲ್ಲಿ ದೊಡ್ಡ ಗಲಾಟೆ ಮಾಡ್ತಾನೋ ಅಂತ ಹೆದರ್ಕೊಂಡು ಪಾಪ ಕೋಚರ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಷ್ಟಕ್ಕೂ ಆ ಪ್ರಭಾಸ್ನಿಂದ ನೋಡ್ಲಿಲ್ಲ ತಾನೆ? ನೋಡಿದ್ದಿದ್ರೆ ನಾವಿಷ್ಟು ನೆಮ್ಮದಿಯಾಗಿರೋದಕ್ ಬಿಡ್ತಾ ಇದ್ನಾ? ಏನೋ ಬಿಡು, ಅವನಲ್ಲಿ ಕಾಣಿಸಿದ್ರಿಂದ ನೀನಿಲ್ಲಿ ಪ್ರಶಾಂತ್ ಬರೋದ್ರೊಳಗೆ ಕರೆಕ್ಟ್ ಟೈಮ್ಗೆ ಮನೆಗ್ ಬಂದೆ. ಪಾಪ ಕೋಚರ್ ಅಲ್ಲದ್ ಹೇಗಿದಾರೋ ಏನೋ. ಅಲ್ಲಿ ಕೋಚ್ ಸರ್ ಕತೆ ಆಮೇಲೆ. ಈಗ ಒಂದ್ ದೊಡ್ಡ ಅಪಾಯದಿಂದ ಆಚೆ ಬಂದಿದೀವಿ, ಅದಕ್ಕೆ ಸಂತೋಷ ಪಡು. ಯಾಕಾದ್ಯಾ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಾನು ಇಲ್ಲೇ ಇದ್ದೀನಲ್ಲ. ಇದೀಯಾ ಅಲ್ಲಿ?
ಇಲ್ಲಿ ನನ್ನ ಪರಿಸ್ಥಿತಿ ನಿನಗ್ ಗೊತ್ತಾ? ಕೊನೆಗೂ ನಿನ್ನಿಂದ ಯಾವತ್ತು ಸುಳ್ಳು ಹೇಳ್ದೆ ಇರೋ ನಾನು ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಸುಳ್ಳು ಹೇಳ್ಬೇಕಾಗ್ ಬಂತು. ನನ್ ಪ್ರೀತಿಗೆ ನೀನಲ್ದೆ ಇನ್ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ಸಾಕು, ಈಗ್ಲೇ ನನಗೆ ಕೊಟ್ಟಿರೋ ಟೆನ್ಷನ್ ಸಾಕು. ಅಲ್ಲಿ ಪ್ರಭಾಸ್ ನೋಡಿದ್ರು, ಇಲ್ಲಿ ಪ್ರಶಾಂತ್ ಬಂದಾಗ ನೀನ್ ಇಲ್ಲೇ ಇದ್ದಿದ್ರು, ಇಷ್ಟೊತ್ತಿಗೆ ಇಬ್ರು ಜೈಲಲ್ಲಿರೋ ಖೈದಿಗಳ ಹಾಗೆ ಎಲ್ರು ಮುಂದೆ ನಿಂತಿರ್ತಿದ್ವಿ. ಹೋಗ್ಲಿ ಬಿಡು ಆದ್ಯ, ಈಗೇನೂ ಆಗಿಲ್ಲ ಅಲ್ವಾ? ಬೇಗ ಮಲ್ಕೊಳ್ಳೋಣ ಬಾ, ಬೆಳಗ್ಗೆ ಬೇಗ ಹೇಳ್ಬೇಕು. ಯಾಕೆ ಯಾಕೆ ಅಂತಿದ್ಯಲ್ಲ? ಅಲ್ಲಿ ಕೋಚರ್ ಒಬ್ರೇ ಇದ್ದಾರೆ. ಬೆಳಗ್ಗೆ ಅವ್ರಿಗೆ ಪ್ರಜ್ಞೆ ಬರೋಷ್ಟರಲ್ಲಿ ನನ್ ಪಕ್ಕ ಇರ್ಬೇಕು ಅಲ್ವಾ? ಮತ್ತೆ ಹೋಗ್ತೀಯಾ? ಇವತ್ತಾಗಿದ್ ಸಾಲ್ದಾ? ನೋಡು ಆದ್ಯ, ಮನುಷ್ಯನ್ಗೆ ಮನುಷ್ಯನ್ ಬೆಲೆ ಗೊತ್ತಾಗೋದು ಕಷ್ಟದಲ್ಲಿದ್ದಾಗ್ಲೇ ಅಂತೆ. ಇಂಥ ಪರಿಸ್ಥಿತಿಲಿ ನಾನು ಅವ್ರ ಜೊತೆ ಇಲ್ದೆ ಹೋದ್ರೆ ನನ್ ಪ್ರೀತಿಗೆ ಅರ್ಥ ಇರತ್ತಾ ಹೇಳು? ಓ, ಸಿನಿಮಾ ಡೈಲಾಗ್ ಹೇಳ್ದೆ ಅಂದ್ರೆ ಕೊತ್ತೈಸಕ್ಬಿಡ್ತೀನಿ. ಇವತ್ತಿಗೆ ನೀನ್ ಕೊಟ್ಟಿರೋ ಟೆನ್ಷನ್ ಸಾಕು. ಹಾಗೆ ಹೇಳ್ಬೇಡ ಆದ್ಯ, ನಾನು ಹೋಗ್ಬೇಕು. ಅಲ್ಲಿ ನಿಮ್ ಕೋಚನ್ನ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ಗಳು ನರ್ಸ್ಗಳು ಇದ್ದಾರೆ. ಅವರು ಅವ್ರ ಡ್ಯೂಟಿ ಮಾತ್ರ ಮಾಡ್ತಾರೆ. ಪ್ರೀತಿಸೋ ವ್ಯಕ್ತಿ ಜೊತೆಲಿದ್ರೇನೆ ಅಲ್ವಾ ಪ್ರೀತಿಯಿಂದ ನೋಡ್ಕೊಳಕ್ಕಾಗೋದು. ನಿನಗೆ ಪುಣ್ಯ ಬರುತ್ತೆ ರಾಜಲಕ್ಷ್ಮಿ. ನಿನ್ನಿಂದ ನಾನು ಎಲ್ಲಿ ಹಾಸ್ಪಿಟ್ಲಿಗೆ ಜಾಯಿನ್ ಆಗ್ತೀನೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಬೆಳಗಿನ ಜಾವ 4 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೀನಿ. ಏಯ್, ನಿಂದನೇ ನೀನ್ ಹೇಳ್ತಿದ್ಯಲ್ಲ, ನನ್ ಮಾತ್ ಕೇಳಲ್ವಾ? ನೋಡು ಆದ್ಯ, ಆಕ್ಚುಲಿ ನಾನು ಈಗ್ಲೇ ಹೋಗ್ಬೇಕಿತ್ತು. ನೀನ್ ಟೆನ್ಷನ್ ಮಾಡ್ಕೋತಿದ್ಯಲ್ಲ ಅಂತ ಬೆಳಗ್ಗೆ ಹೋಗ್ತೀನಿ ಅಂತ ಹೇಳ್ದೆ. ಪಾಪ, ನನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಲ್ವಾ? ಅಕ್ಕ ಅಲ್ವಾ? ಅಕ್ಕ ಅಕ್ಕ ಅಂತ ನೀನು ನನಗೆ ಸಮಾಧಿ ತೋಡೋ ತರ ಕಾಣಿಸ್ತಿದ್ಯಾ. ನನ್ ಮಾತ್ ಕೇಳು, ಹೋಗ್ಬೇಡ. ಇವತ್ ಹೇಗೋ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡಿದೀವಿ. ಇದೇ ಟೆನ್ಷನ್ ಡೈಲಿ ಅನ್ಭವಿಸ್ಬೇಕು ಅಂದ್ರೆ ನನ್ ಕೈಲಾಗಲ್ಲ. ನೀನ್ ಹೀಗೆ ಹೇಳ್ತೀಯ, ಆದ್ರೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ನನ್ ಕೈಲಾಗಲ್ಲ, ನೀನು ಹೋಗ್ಬಾರ್ದು ಅಷ್ಟೇ. ಒಂದ್ಸಲ ಪ್ರೀತಿ ಹುಟ್ಟಿದ್ಮೇಲೆ ಆ ಪ್ರೀತಿನ ಯಾರು ತಡೆಯಕ್ಕಾಗಲ್ಲ. ನಮ್ಮ ಮಾವನ ಪ್ರೀತಿಸ್ತಾ ಇದೆಯಾ ಅಲ್ವಾ? ನಿನಗ್ ಗೊತ್ತಿಲ್ವಾ? ನಾನಲ್ಲಿಗೆ ಹೋಗೋದನ್ನ ಯಾರು ತಡೆಯಕ್ಕಾಗಲ್ಲ. ರಾಜಿ, ರಾಜಿ, ಓ ಛೆ! ರಾಜಲಕ್ಷ್ಮಿ ನನ್ ಮಾತ್ ಕೇಳಲ್ಲ. ರಾತ್ರಿ ಎಲ್ಲ ಕಾವಲ್ ಕಾದ್ರೂ ಅವಳನ್ನ ತಡಿದೆ ನಾನಿರಕ್ಕಾಗಲ್ಲ. ಬೆಳಗ್ಗೆನೆ ರಾಜಲಕ್ಷ್ಮಿ ಕಾಣಿಸ್ಲಿಲ್ಲ ಅಂದ್ರೆ ಮನೆಯವ್ರು ಯಾರಿಗೂ ನಾನು ಉತ್ತರ ಕೊಡಕ್ಕಾಗಲ್ಲ. 4 ಗಂಟೆಗೆ ಅವಳು ಹೋಗ್ತಾ ಇರೋ ಹಾಗೆ ಹೇಗ್ ತಡೀಲಿ? ರಾಜಿ, ಓ ಅಲಾರಾಮ್ ಆಫ್ ಮಾಡಿದ್ದೀನಿ. 4 ಗಂಟೆಗೆ ಹೋಗ್ತೀಯಾ? ಈಗ ಅದು ಹೇಗೆ ಹೋಗ್ತೀಯ ನೋಡ್ತೀನಿರು. ಪ್ರಾಬ್ಲಮ್ ಸಾಲ್ವ್ಡ್. ಇವ್ರೇನಿನ್ನು ಎದ್ದೇ ಇಲ್ವಲ್ಲ? ರಾಜಿ, ಹೇಳಮ್ಮ. ಆದ್ಯಾ, ಆದ್ಯಾ, ಆದ್ಯ ಹೇಳು. ದೊಡ್ಡಮ್ಮ, ಚೆನ್ನಾಗಿ ನಿದ್ದೆ ಬರ್ತಿದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬೆಳಗಾದ್ಮೇಲೆ ಅದೆಂಥ ನಿದ್ರೇನಮ್ಮ? ಎದ್ದೇಳಿ. ಏ ರಾಜಿ, ಹೇಳ ಮೇಲೆ ಹೇಳು ಅಂದ್ರೆ. ಏನಮ್ಮ, ಇನ್ನು 4 ಗಂಟೆ ಆಗಿಲ್ಲ, ಆಗ್ಲೇ ಎಬ್ಬಿಸ್ತಿದ್ಯಾ? ಇನ್ನು 4 ಗಂಟೆನಾ? ಅಲ್ಲಿ ನೋಡು, 8 ಗಂಟೆ ಆಗಿದೆ. ಏನು 8 ಗಂಟೆನಾ? ಹೌದು. ಆದ್ಯಾ, ಇಬ್ರು ಬೇಗೆದ್ದು ರೆಡಿ ಆಗ್ರಮ್ಮ. ಮನೇಲಿ ತುಂಬಾ ಕೆಲಸ ಇದೆ ಕಣ್ರೆ, ಸರಿನಾ? ಏ ರಾಜಿ, ಅರ್ಥ ಆಯ್ತಾ?
ನಡಿ ರಾಜಲಕ್ಷ್ಮಿ, ರೆಡಿ ಆಗೋಣ. ಬಾರೆ ರಾಜಿ, ಏನಾಯ್ತು? ಯಾಕಾಕ್ ಶಾಕಲ್ಲಿದ್ಯಾ? ಟೈಮ್ ನೋಡಿದ್ಯಾ? ನೋಡೋದೇನಿದೆ, ಅದ್ರ ಪಡೆಗ್ ನಡೀತಿದೆ. ರಾತ್ರಿ ಫೋನಲ್ಲಿ ಅಲಾರ್ಮ್ ಇಟ್ಟಿದ್ದೆ ಅಲ್ವಾ? ಇಟ್ಟಿದ್ಯಾ? ಅದೇ ನಾದ್ಯಾ, ಏನೋ ಗೊತ್ತಿಲ್ದೇ ಇರೋಳ್ ತರ ಕೇಳ್ತೀಯಾ? ಬೆಳಗಿನ ಜಾವ ಎದ್ದು ಹೋಗ್ಬೇಕು ಅಂತ ನಿನ್ ಮುಂದೆನೆ ಅಲಾರ್ಮ್ ಇಟ್ಟಿದ್ದೆ ಅಲ್ವಾ? ಹೌದು ಹೌದು, ಇಟ್ಟಿದ್ದೆ.